ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೇಲೆ 3 ತಿಂಗಳ ಹಿಂದೆ ಪೋಕ್ಸೋ ಪ್ರಕರಣವೊಂದು ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಈಗ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಇವತ್ತು ಸಿಐಡಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಇವತ್ತು ಸಿಐಡಿ ವಿಚಾರಣೆ ಇದೆ. 3 ತಿಂಗಳ ಬಳಿಕ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹದ್ದು ಬಿಎಸ್ವೈ. ಮಾರ್ಚ್ 14ರಂದು ದಾಖಲಾಗಿತ್ತು ಎಫ್ಐಆರ್. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಕೇಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕಳೆದ ವಾರ ಆಗಿದ್ದನ್ನು ನಾವು ಗಮನಿಸಿದ್ವಿ. 3 ತಿಂಗಳ ಹಿಂದಿನ ಪ್ರಕರಣದಲ್ಲಿ ದಿಢೀರಂತೇಳಿ ಬೆಳವಣಿಗೆಗಳಾಗಿತ್ತು. ಅದಾದ ಮೇಲೆ ಯಡಿಯೂರಪ್ಪ ಅವರಿಗೆ ಅರೆಸ್ಟ್ ವಾರೆಂಟನ್ನು ಕೂಡ ಜಾರಿ ಮಾಡಲಾಗಿತ್ತು. ಅದಾದ ಮೇಲೆ ಯಡಿಯೂರಪ್ಪನವರು ಈ ಕೇಸ್ನಿಂದ ರಕ್ಷಣೆ ಕೋರಿ ಹೈಕೋರ್ಟ್ನ ಮೆಟ್ಟಿಲೇರ್ತಾರೆ. ಹೈಕೋರ್ಟ್ ಸಹಜವಾಗಿಯೇ SITಯ ನಡೆಯ ಬಗ್ಗೆ ತಪರಾಕಿಯನ್ನು ತೆಗೆದುಕೊಂಡು ಯಡಿಯೂರಪ್ಪ ಅವರನ್ನು ಯಾವುದೇ ಕಾರಣಕ್ಕೂ ಬಂಧಿಸಬಾರ್ದು, ತನಿಖೆಯನ್ನು ಫೇಸ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ BS ಯಡಿಯೂರಪ್ಪನವರು ಮಾಜಿ ಸಿಎಂ BJPಯ ನಾಯಕರಾಗಿರುವಂಥವರು ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2ನೇ ಬಾರಿ ತನಿಖೆಯನ್ನು ಎದುರಿಸಲಿಕ್ಕೆ ಸಿದ್ಧರಾಗಿರುವಂಥದ್ದು. ಯಾವಾಗ ಯಡಿಯೂರಪ್ಪ ಅವರ ಮೇಲೆ ಈ ರೀತಿಯ ಅಲಿಗೇಷನ್ ಆರೋಪ ಕೇಳಿ ಬಂತು, ಆ ಬಾಲಕಿಯ ತಾಯಿ ಕಂಪ್ಲೇಂಟನ್ನು ಕೊಟ್ಟರು. ಅದಾದ ಮೇಲೆ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿತ್ತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಈಗ SIT ಟೀಮ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದೆ. ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ. ಇವತ್ತು ಸಿಐಡಿ ಅಧಿಕಾರಿಗಳಿಂದ BSY ಅವರನ್ನ ವಿಚಾರಣೆ. ಯಡಿಯೂರಪ್ಪ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಿಐಡಿ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಲು ಸಮಯಾವಕಾಶವನ್ನು ಕೇಳಿದ್ರು BS ಯಡಿಯೂರಪ್ಪನವರು. ಇವತ್ತು ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನು ಕೊಟ್ಟಿತ್ತು ಹೈಕೋರ್ಟ್. ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ 2ನೇ ಬಾರಿ ಈಗ ತನಿಖೆಯನ್ನು ಎದುರಿಸಲಿಕ್ಕೆ BS ಯಡಿಯೂರಪ್ಪನವರು ಸಿಐಡಿ ಅಧಿಕಾರಿಗಳ ಬಳಿ ಬರ್ತಾರೆ. ಯಾವುದೇ ಕಾರಣಕ್ಕೂ ಅವರನ್ನ ಬಂಧಿಸಬಾರ್ದು ಅನ್ನುವಂತಹ ವಿಚಾರ ಈಗಾಗಲೇ ಹೈಕೋರ್ಟ್ ಸೂಚನೆಯ ಮೂಲಕ ಪಾಸ್ ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕ ಜಾಯಿನ್ ಆಗಿದ್ದಾರೆ. ನಾಗೇಶ್, ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು BS ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗ್ತಾ ಇರುವಂಥದ್ದು, ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು, ಜೊತೆಗೆ ಇವತ್ತು ಯಾವ ರೀತಿಯ ತನಿಖೆ ನಡೆಯುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪವನ್ನು ಎದುರಿಸ್ತಿರುವಂಥ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇವತ್ತು CID ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ ಈಗಾಗಲೇ ಮಾರ್ಚ್ 14ನೇ ತಾರೀಕು BSY ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯ ಆರೋಪದಡಿ ಒಂದು FIR ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆ ನಡೆಯುತ್ತಿದ್ದು, ಅದನಂತರ ಸದಾಶಿವನಗರದಲ್ಲಿ ದಾಖಲಾಗಿದ್ದಂಥ ಕೇಸನ್ನು CIDಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. ಅದಾದ ಬಳಿಕ BSY ಅವರನ್ನು CID ಅಧಿಕಾರಿಗಳು ಕರೆದು ವಿಚಾರಣೆ ಮಾಡಿ ಅವರ ಧ್ವನಿ ಸ್ಯಾಂಪಲ್ ಅನ್ನು ಪಡೆದು ಕಳಿಸಿದ್ರು. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಲಿಕ್ಕೆ BSY ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು. ನೋಟಿಸ್ ಕೊಟ್ಟಾದ ನಂತರ BSY ಅವರು ಸಮಯಾವಕಾಶವನ್ನು ಕೇಳಿದ ಕಾರಣಕ್ಕಾಗಿ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು CID ವಾರೆಂಟ್ ಇಶ್ಯೂ ಮಾಡಿತ್ತು. ವಾರೆಂಟ್ ಇಶ್ಯೂ ಮಾಡೋದ ಪ್ರಶ್ನಿಸಿ BSY ಅವರು ಹೈಕೋರ್ಟ್ ಮೊರೆ ಹೋಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಬಂಧನ ಮಾಡಬಾರದು, ಇವತ್ತು ವಿಚಾರಣೆಗೆ ಹಾಜರಾಗಲಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಹಾಗಾಗಿ BSY ಅವರು ಇವತ್ತು CID ತನಿಖಾಧಿಕಾರಿ ಪೃಥ್ವಿಯ ಎದುರು ವಿಚಾರಣೆಗೆ ಹಾಜರಾಗ್ತಾರೆ. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಬೇಕು ಅವೆಲ್ಲವನ್ನೂ ಕೂಡ BSY ಅವರಿಂದ ಪಡೆದುಕೊಳ್ಳುವ ಕೆಲಸವನ್ನು CID ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇವತ್ತು 11 ಗಂಟೆ ನಂತರ BSY ಅವರು CID ಅಧಿಕಾರಿಗಳ ಮುಂದೆ ತನಿಖೆಗೆ ಹಾಜರಾಗ್ತಾರೆ ಅನ್ನುವಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. BS ಯಡಿಯೂರಪ್ಪ ಅವರನ್ನ ಇವತ್ತು 2ನೇ ಬಾರಿ CID ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಮೊದಲ ಬಾರಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೊದಲ ಹೇಳಿಕೆ ದಾಖಲಾಗಿತ್ತು. ಧ್ವನಿ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹಿಸುವ ಕೆಲಸ ಆಗಿತ್ತು. ಹಾಗಾದರೆ ಯಾವ ರೀತಿ ಇದೆ ಈ ಪೋಕ್ಸೋ ಕೇಸ್ ಟೈಮ್ ಲೈನ್ ನೋಡ್ತಾ ಹೋಗೋಣ. ಫೆಬ್ರವರಿ 2ರಂದು ನ್ಯಾಯ ಕೇಳಿ BSY ಮನೆಗೆ ಸಂತ್ರಸ್ತೆ ಮತ್ತು ತಾಯಿ ಭೇಟಿ ಕೊಟ್ಟಿರ್ತಾರೆ. ಮಾರ್ಚ್ 14ರಂದು ಸದಾಶಿವನಗರದ ಠಾಣೆಯಲ್ಲಿ BSY ವಿರುದ್ಧ ಪೋಕ್ಸೋ ಕೇಸನ್ನು ಆ ಬಾಲಕಿಯ ತಾಯಿ ಕೊಟ್ಟಿರುವಂಥದ್ದು, ಕೇಸ್ ಕೂಡ ದಾಖಲಾಗಿರುತ್ತೆ. ಇನ್ನು ಮಾರ್ಚ್ 14ರಂದು 25ನೇ ACMM ಕೋರ್ಟ್ನಲ್ಲಿ 164 ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ.
ಯಾರು ಇವರ ಮೇಲೆ ಆರೋಪವನ್ನು ಮಾಡಿದ್ರು ಅವರಿಂದ. ಅದಾದ ಮೇಲೆ ಅದೇ ದಿನ ಪ್ರಕರಣವನ್ನ CIDಗೆ ಹಸ್ತಾಂತರಿಸುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗುತ್ತೆ. ಏಪ್ರಿಲ್ 12ರಂದು ವಿಚಾರಣೆಗೆ ಹಾಜರಾಗುವಂತೆ BS ಯಡಿಯೂರಪ್ಪ ಅವರಿಗೆ CID ನೋಟಿಸ್ ಅನ್ನು ಕೊಡುತ್ತೆ. ಏಪ್ರಿಲ್ 12ರಂದು ವಿಚಾರಣೆಗೆ ಹಾಜರಾಗಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ. ಜೊತೆಗೆ ಧ್ವನಿ ಸ್ಯಾಂಪಲ್ ಅನ್ನು ಕೂಡ ಕೊಟ್ಟು ಬರ್ತಾರೆ BS ಯಡಿಯೂರಪ್ಪನವರು. ಅದಾದ ಮೇಲೆ ಮೇ 27ರಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಯ ತಾಯಿ ಅಂದ್ರೆ ದೂರು ಕೊಟ್ಟವರು ಸಾವನ್ನಪ್ತಾರೆ. ತಾಯಿಯ ಸಾವಿನ ಬಳಿಕ ಸಂತ್ರಸ್ತೆಯ ಸಹೋದರನಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿ ಆಗುತ್ತೆ, ನಮಗೆ ನ್ಯಾಯ ಬೇಕು ಅಂತ ಹೇಳಿ. ಹೈಕೋರ್ಟ್ಗೆ ಅರ್ಜಿ ಹಾಕಿದ ಬೆನ್ನಲ್ಲೇ ಜೂನ್ 12ರಂದು BS ಯಡಿಯೂರಪ್ಪನವರಿಗೆ ನೋಟಿಸು ಕೊಡುವಂತಹ ಕೆಲಸ CIDಯಿಂದ ಮತ್ತೆ ಆಗುತ್ತೆ. ಆ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ವಿಚಾರಣೆಗೆ ಗೈರಾಗ್ತಾರೆ. ಜೂನ್ 17ರಂದು ನಾನು ಲಭ್ಯ ಇರೋದಾಗಿ ಮಾಹಿತಿಯನ್ನು ಕೊಡ್ತಾರೆ. ಅವತ್ತೇ ನಾನು ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹೇಳ್ತಾರೆ. ಎಲ್ಲ ಬೆಳವಣಿಗೆಗಳ ನಡುವೆ CID ಅಧಿಕಾರಿಗಳು ಕೋರ್ಟ್ನ ಮೊರೆ ಹೋಗ್ತಾರೆ. ಅಲ್ಲಿ ಬಂಧನದ ವಾರೆಂಟ್ ಅನ್ನು ತೆಗೆದುಕೊಂಡು ಬರ್ತಾರೆ. ಅದಾದ ಮೇಲೆ BS ಯಡಿಯೂರಪ್ಪನವರು ಕೂಡ ಕೋರ್ಟ್ನ ಮೆಟ್ಟಿಲು ಹತ್ತುತ್ತಾರೆ. ಯಾವುದೇ ಕಾರಣಕ್ಕೂ ಮಾಜಿ CM BS ಯಡಿಯೂರಪ್ಪ ಅವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಬಾರ್ದು, ತನಿಖೆಯನ್ನ ಎದುರಿಸಲಿಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಡುತ್ತೆ. ಹೈಕೋರ್ಟ್ನ ಸೂಚನೆಯಂತೆ ಇವತ್ತು 11 ಗಂಟೆಗೆ BS ಯಡಿಯೂರಪ್ಪನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2ನೇ ಬಾರಿ ತನಿಖೆಯನ್ನ ಫೇಸ್ ಮಾಡ್ತಾ ಇರುವಂಥದ್ದು.